ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. 3 ತಿಂಗಳಿಗೆ ಒಬ್ಬ ಗರ್ಲ್ ಫ್ರೆಂಡ್. ಪೋಕ್ಸೋ ಪ್ರಕರಣಗಳಿಗೂ ಕೊರತೆ ಇಲ್ಲ. ಕೀಚಕ ಪ್ರೇಮಿಯ ಬಲೆಯಲ್ಲಿ ಬಿದ್ದ ಯುವತಿಯ ರಕ್ಷಣೆ ಮಾಡಿದ ಪೋಷಕರು. ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದ ಯುವತಿ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಅಪಘಾತಗಳ ಸರಣಿ. ಮೊನ್ನೆ ಅಪಘಾತದಲ್ಲಿ 4 ಮಂದಿ ಮೃತಪಟ್ಟಿರುವ ಘಟನೆ. ಮಾಸುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತ. ಕ್ಯಾಂಟರ್ ಟಾಟಾ ಎಸಿ ನಡುವೆ ಡಿಕ್ಕಿ. ಚಾಲಕ ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರ ರೈತರಿಗೆ ತಪ್ಪದ ಕಳ್ಳರ ಕಾಟ. ಕೇಬಲ್ ಪ್ಯಾನೆಲ್ ಬೋರ್ಡ್ ಜೊತೆಗೆ ಸೇವಂತಿಗೆ ತೋಟಕ್ಕೆ ಹಾಕಿದ ಲೈಟ್ಗಳನ್ನು ಬಿಡದ ಕಳ್ಳರು. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ರೈತರ ಆಕ್ರೋಶ. ಬಾಗೇಪಲ್ಲಿಯಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ. ರಸ್ತೆ ಅಪಘಾತಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ನ್ಯಾಯಾಧೀಶರು. ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನಜಾಗೃತಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಪ್ರೀತಿ ಪ್ರೇಮ ಅಂತ ನಂಬುವ ಮುನ್ನ ಹುಡುಗಿಯರು ಎಚ್ಚರವಾಗಿರಬೇಕು ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ. ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದ ಪ್ರೇಮಿಗಳಿಬ್ಬರು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದರು. ಆದರೆ ಪೋಷಕರು ಯುವಕನ ಬಂಡವಾಳ ಬಟಾಬಯಲು ಮಾಡಿದ್ರು. ಆದರೆ ಪ್ರೇಮ ಎಂಬ ಮೋಸದ ಜಾಲದಲ್ಲಿ ಸಿಲುಕಿದ್ದ ಯುವತಿ ಹೆತ್ತ ತಂದೆ ತಾಯಿಯಿಂದ ಅದೃಷ್ಟವಶಾತ್ ಬಚಾವಾಗಿರುವ ರೋಚಕ ಘಟನೆಯೊಂದು ನಡೆದಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ನು ಮೂತಿ ಮೇಲೆ ಮೀಸೆ ಚಿಗುರುವ ಮುನ್ನವೇ ಲವ್ ಪವು ಅಂತ 18 ವರ್ಷದ ಯುವತಿಯನ್ನ ಎತ್ತಾಕೊಂಡೋಗಿ ಮದುವೆಯಾಗಿ ಫುಲ್ ಖುಷಿಯಾಗಿ ಫೋಟೋಗಳನ್ನು ತೆಗೆದುಕೊಂಡಿರುವ ಫೋಟೋಗಳನ್ನೊಮ್ಮೆ ನೋಡಿಬಿಡಿ. ಇನ್ನೊಂದು ಕಡೆ ಯುವತಿಯ ಕಡೆಯವರು ಮದುವೆಯಾಗಿದ್ದ ಪ್ರೇಮಿಗಳ ಕಾರನ್ನ ಅಡ್ಡಗಟ್ಟಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಬಡಾವಣೆಯ ನಿವಾಸಿ ಪೇಂಟ್ ಕೆಲಸಗಾರ ಸಂದೀಪ್ ಎನ್ನುವ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಕಂದವರ ಬಡಾವಣೆಯ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳ ಹಾಕಿದ್ದ. ಆಕೆಯ ಜೊತೆ 2 ದಿನಗಳ ಹಿಂದೆ ಎಸ್ಕೇಪ್ ಆಗಿದ್ದ ಈತ ಜಿಲ್ಲೆಯ ಚಿಂತಾಮಣಿಯ ದೇವಸ್ಥಾನವೊಂದರಲ್ಲಿ ಆಕೆಗೆ ತಾಳಿಯನ್ನು ಕಟ್ಟಿದ್ದ. ಬಳಿಕ ಈ ಜೋಡಿ ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾಗ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಯುವತಿಯ ಪೋಷಕರು ಇವರ ಕಾರನ್ನ ಅಡ್ಡಗಟ್ಟಿದ್ರು. ಮಹಿಳಾ ಠಾಣೆಗೆ ಮಗಳು ಮತ್ತು ಆಕೆಯ ಪ್ರಿಯಕರನನ್ನ ನೇರವಾಗಿ ಕರೆದುಕೊಂಡು ಬಂದಿದ್ರು. ಇವರಿಗೆ ಹಚ್ಕೋಲ್ಲ, ಬೇಗ ಬರ್ರ. ತಾವು ಮದುವೆ ಮಾಡಿಕೊಂಡಿದ್ದು ತಮ್ಮ ಪಾಡಿಗೆ ತಮ್ಮನ್ನ ಬಿಡುವಂತೆ ಈ ವೇಳೆ ಜೋಡಿ ಪೊಲೀಸರನ್ನ ಕೇಳಿಕೊಂಡಿತ್ತು. ಹುಡುಗಿ ಕೂಡ ನಾನು ಇಷ್ಟಪೂರ್ವಕವಾಗಿಯೇ ಸಂದೀಪ್ನನ್ನು ಇಷ್ಟಪಟ್ಟು ಮದುವೆಯಾಗಿದ್ದೇನೆಂದು ವಿಡಿಯೋ ಮಾಡಿ ಬಿಟ್ಟಿದ್ಲು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು. ಅವನ್ನ ಇಷ್ಟಪಟ್ಟಾಗ ಅವ್ರು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನು ಒಪ್ಕೊಂಡು ಒಂದು 25 ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ
ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾನೇ ಅವನ್ನ ಕರ್ಕೊಂಡೋಗಿ ಮದುವೆ ಆಗಿದ್ದೀನಿ, ಇಷ್ಟಪಟ್ಟೆ ಆಗಿದ್ದೀನಿ. ಇದರಲ್ಲಿ ಅವನೇನೂ ಇಲ್ಲ, ನನ್ನ ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀನಿ. ಇನ್ನು ಯುವತಿಯ ಕಡೆಯವರು ಯಾವಾಗ ಯುವಕನ ಪ್ರೇಮ ಪುರಾಣಗಳು ಬಟಾಬಯಲಾದವೋ ಪೋಷಕರು ಸಾಕ್ಷಿ ಸಮೇತ ಯುವಕ ಯುವತಿಯನ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ ನಂತರ ಸಂದೀಪ್ನ ಒಂದೊಂದೇ ಪ್ರೇಮ ಪ್ರಕರಣಗಳು ಪೊಲೀಸರು ಮುಂದಿಟ್ಟಿದ್ದಾರೆ. 2024ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ಸಂದೀಪ್ ಆಕೆಯನ್ನ ಮದುವೆ ಮಾಡಿಕೊಂಡಿದ್ದ. ಪ್ರಶಾಂತ್ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಮಾಡಿದ್ದು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿರೋದು ಗೊತ್ತಾಗಿದೆ. ಇವುಗಳ ಜೊತೆಗೆ ಸಾಕ್ಷಿ ಎಂಬಂತೆ ಸಂದೀಪ್ನಿಂದ ಹಿಂದೆ ಮೋಸ ಹೋಗಿರುವ ಅಪ್ರಾಪ್ತಿಯೇ ಠಾಣೆಗೆ ಬಂದು ಈತನ ಇತಿಹಾಸ ಬಿಚ್ಚಿಟ್ಟಿದ್ದಾಳೆ. ಹೀಗಾಗಿ ಪ್ರಿಯಕರ ಕಟ್ಟಿದ್ದ ತಾಳಿಯನ್ನ ಕಿತ್ತು ಬಿಸಾಕಿ ಆತನಿಗೆ ಗುಡ್ ಬೈ ಹೇಳಿ ಯುವತಿ ತಂದೆ ತಾಯಿ ಜೊತೆ ಮನೆಗೆ ಹೋದ ಪ್ರಸಂಗ ನಡೆದಿದೆ. ನೋಡೋದ್ರಲ್ಲ, ಮೊದಲು ಸಂದೀಪನ ಸವಿ ಮಾತುಗಳಿಗೆ ಮರುಳಾಗಿ ನೀನೇ ಎಲ್ಲ ಅಂತ ನಂಬಿದ್ದವಳು ಸಂದೀಪನ ಅಸಲಿ ಮುಖವಾಡ ಕಳಚಿಬಿದ್ದ ತಕ್ಷಣ ತನ್ನ ಕುರುಡು ಪ್ರೀತಿಯನ್ನ, ತನ್ನ ಕೊರಳಲ್ಲಿದ್ದ ತಾಳಿಯನ್ನ ಕಳಚಿ ಬಿಸಾಡಿ ಅಪ್ಪ ಅಮ್ಮನ ಜೊತೆ ಮರಳಿ ಮನೆಗೆ ಹೊರಟಿದ್ದಾಳೆ. ಒಟ್ಟಿನಲ್ಲಿ ಪ್ರೀತಿ ಮತ್ತು ಮದುವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಮೋಸಗಳ ಬಗ್ಗೆ ಯುವತಿಯರು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ರಾಷ್ಟ್ರೀಯ ಹೆದ್ದಾರಿ 69 ಅಪಘಾತಗಳ ಹಾಟ್ ಸ್ಪಾಟ್ ಆಗಿ ಪರಿವರ್ತನೆ ಆಗುತ್ತಿದ್ದು, ಕೆಲವು ದಿನಗಳ ಹಿಂದೆಯಷ್ಟೇ ಭೀಕರ ಅಪಘಾತದಲ್ಲಿ 4 ಜನ ಯುವಕರು ಪ್ರಾಣ ಕಳೆದುಕೊಂಡಿದ್ರು. ಈ ವಿಚಾರ ಮರೆಯುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತವಾಗಿ ಅಮಾಯಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಇದು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ತಾಲೂಕಿಗೆ ಸಂಪರ್ಕ ಇರುವ ರಾಷ್ಟ್ರೀಯ ಹೆದ್ದಾರಿ ಈಗ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗುತ್ತಿದೆ. ಕೆಲವು ದಿನಗಳ ಹಿಂದಷ್ಟೇ ನಾಯನಹಳ್ಳಿ ಗೇಟ್ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಅಜವಾರ ಗ್ರಾಮದ 4 ಜನ ಯುವಕರು ಪ್ರಾಣ ಕಳೆದುಕೊಂಡಿದ್ದರು. ಈ ವಿಚಾರ ಮರೆಯುವ ಮುನ್ನವೇ ಈಗ ಮತ್ತೊಂದು ಭೀಕರ ಅಪಘಾತದಿಂದ ಒಬ್ಬ ಅಮಾಯಕನು ಪ್ರಾಣ ಕಳೆದುಕೊಂಡಿದ್ದಾನೆ. ಸೋಮವಾರ ರಾತ್ರಿ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಬರುತ್ತಿದ್ದ ತಮಿಳುನಾಡಿನ ಮೂಲದ ಕ್ಯಾಂಟರ್ ವಾಹನ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆಗೆ ಬಾಡಿಗೆ ನಿಮಿತ್ತ ಹೋಗುತ್ತಿದ್ದ ಟಾಟಾ ಎಸಿ ವಾಹನ ನಡುವೆ ಮುಖಾಮುಖಿಯಾಗಿ ಭೀಕರ ಅಪಘಾತವಾಗಿದೆ. ಇದರಿಂದ 2 ವಾಹನಗಳು ಅಪಘಾತದ ರಭಸಕ್ಕೆ ನುಜ್ಜುಗುಜ್ಜಾಗಿದ್ದು, ಅಪಘಾತದಿಂದ ಟಾಟಾ ಎಸಿ ವಾಹನ ಚಾಲಕ ತಾಲೂಕಿನ ಅಣಕನೂರು ಗ್ರಾಮದ 36 ವರ್ಷದ ಮುನಿರಾಜು ಗಂಭೀರ ಗಾಯಗೊಂಡಿದ್ದಾನೆ. ಅಷ್ಟೊತ್ತಿಗೆ ಸ್ಥಳೀಯರು ಗಾಯವಾಗಿ ಬಿದ್ದಿದ್ದ ಮುನಿರಾಜುನನ್ನು ರಕ್ಷಿಸಲು ಮುಂದಾಗಿದ್ದಾರೆ. ಆದರೆ ಅಷ್ಟೊತ್ತಿಗೆ ಮುನಿರಾಜುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಆಕ್ಸಿಡೆಂಟ್ ಆಗಿರೋದು ಕ್ಯಾಂಟ್ರು ಮತ್ತು ಟಾಟಾ ಎಸ್ ಗೂಡ್ಸ್ ಗಾಡಿಗಳು. ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಫುಲ್ ರಾಂಗ್ ಸೈಡಿಂದ ಹೊಡೆದು ಈ ಕಡೆ ರೈಟ್ ಸೈಡ್ಗೆ ಹೊರಟೋಗಿದೆ ಗಾಡಿ, ಲೆಫ್ಟ್ ಸೈಡ್ಗೆ. ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಪೂರ್ತಿ ತಪ್ಪು ಕ್ಯಾಂಟ್ರ್ ಗಾಡಿದೇ ಇರುತ್ತೆ. ಈ ಗಾಡಿಯಲ್ಲಿರೋ ಮುನ್ರಾಜು ಅಂತ ಟಾಟಾ ಎಸ್ ಡ್ರೈವರು ಸ್ಪಾಟ್ ಔಟ್ ಆಗಿದ್ದಾನೆ. ದಯವಿಟ್ಟು ಅದಕ್ಕೆ ನ್ಯಾಯ ಬೇಕು. ದೊಡ್ಡ ಗಾಡಿ ಒಂದೇ ತಪ್ಪು. ಫುಲ್ಲು ರೈಟ್ ಸೈಡಲ್ಲಿ ಹೊಡೆದು ಲೆಫ್ಟ್ ಸೈಡ್ಗೆ ಹೋಗಿ ಫುಲ್ ಗಾಡಿ ಇದೆ. ನೀವು ಗಮನಿಸಿದ್ದೀರಾ ನೋಡಿ. ನಮ್ಮ ಪತ್ರಕರ್ತ ಮಿತ್ರರೆಲ್ಲ ನೋಡಿ ಅದನ್ನ ನ್ಯಾಯ ಕೊಡಿಸಿ. ಎಳೆ ಮಕ್ಕಳಿದ್ದಾರೆ ಇಬ್ಬರು, ಅವ್ರಿಗೆ ಇನ್ಯಾರೂ ದಿಕ್ಕಿಲ್ಲ. ಹಣ ಪರಿಸ್ಥಿತಿ ಏನಿಲ್ಲ. ಅವ್ನು ಕ್ಯಾಂಟ್ರನ್ ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋನೆ. ಅವ್ನು ಕರ್ಕೊಂಬಂದು ಚೆಕ್ ಮಾಡಿಸಿ ಈಗಲೇ ಅವನದು ಚೆಕ್ ಮಾಡಿಸ್ಬೇಕು. ಇವನು ನಮ್ಮ ಟಾಟಾ ಎಸ್ ಡ್ರೈವರ್ ಬಂದು ಬಾಡಿಗೆಗೆ ಹೋಗ್ತಾ ಇದ್ದಿದ್ದು. ಅವನೆಲ್ಲೋ ಹೊರದಳ್ಳಿಗೇನೋ ಬಾಡಿಗೆಗೆ ಹೋಗ್ತಾ ಇದ್ದ, ಅಷ್ಟರೊಳಗಡೆ ಹಿಂಗಾಗಿದೆ. ಮುನಿರಾಜು ಅಂತ ಅಣಕನೂರು ಗ್ರಾಮ, ಟಾಟಾ ಎಸ್ಸು 9802 ಗಾಡಿ ನಂಬರ್. ಅಣ್ಣ ಫುಲ್ಲು ಗಾಡಿ ಲೆಫ್ಟ್ ಸೈಡಲ್ಲೇ ಇದೆ ಇದು ಟಾಟಾ ಎಸ್ಸು. ಆ ಕಡೆಯಿಂದ ಆಪೋಸಿಟ್ ಬರ್ತಾ ಇದ್ದಿದ್ದು ಗಾಡಿ ಟಾಟಾ ಇದು ಕ್ಯಾಂಟ್ರು ಫುಲ್ ರಾಂಗ್ ಸೈಡಲ್ಲಿ ಬಂದು ಹೊಡೆದು ಫುಲ್ ಲೆಫ್ಟ್ ಸೈಡ್ಗೆ ಹೊರಟೋಗಿದೆ. ನಾವು ನಮ್ಮ ಕಾರಲ್ಲೇ ಹಾಕೊಂಬಂದ್ವಿ, ಏನೋ ಉಸಿರಾಡ್ತಾ ಇತ್ತು ಅಂದಿದ್ದಕ್ಕೆ ಹಾಕೊಂಬಂದ್ವಿ. ಇಲ್ಲ ಅಂದಹಾಗೆ ಅಣಕನೂರು ಗ್ರಾಮದ ಮುನಿರಾಜು ಒಳ್ಳೆಯ ಹೆಸರು ಸಂಪಾದಿಸಿದ್ದ. ಒಬ್ಬರ ಕೈಯಲ್ಲಿ ಒಂದು ಮಾತನ್ನಿಸ್ಕೊಂಡಿಲ್ವಂತೆ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಟಾಟಾ ಎಸಿ ವಾಹನ ಓಡಿಸಿಕೊಂಡು ಬಂದ ಹಣದಿಂದ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳನ್ನು ನೋಡಿಕೊಂಡಿದ್ದ. ಆದರೆ ಮುನಿರಾಜು ಗ್ರಹಚಾರ ಕೆಟ್ಟಿತ್ತೋ ಏನೋ, ಯಾವತ್ತೂ ರಾತ್ರಿ ಹೊತ್ತು ಬಾಡಿಗೆಗೆ ಹೋಗದವನು ಸೋಮವಾರ ರಾತ್ರಿ ಬಾಡಿಗೆ ಹಾಕ್ಕೊಂಡು ಶಿಡ್ಲಘಟ್ಟಾಗೆ ಹೋಗ್ತಿದ್ದ. ಆದರೆ ಯಮನಂತೆ ಬಂದ ಕ್ಯಾಂಟರ್ ವಾಹನದ ಚಾಲಕನ ಎಡವಟ್ಟಿನಿಂದ ಟಾಟಾ ಎಸಿ ವಾಹನಕ್ಕೆ ಡಿಕ್ಕಿ ಮಾಡಿದ್ದು ಅಪಘಾತದಿಂದ ಮುನಿರಾಜು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಇದರಿಂದ ಕುಟುಂಬಸ್ಥರ ಜೊತೆಗೆ ಇಡೀ ಊರು ಕಂಬನಿ ಮಿಡಿದಿದ್ದಾರೆ. ತುಂಬ ನೋವಾಗಿದೆ ಸರ್. ಆ ಹುಡುಗ ಎಲ್ಲೂ 5 ಗಂಟೆ 6 ಗಂಟೆ ಮೇಲೆ ಆ ಹುಡುಗ ಎಲ್ಲೂ ಹೋಗೋದೇ ಇಲ್ಲ. ಅದೇ ದುರದೃಷ್ಟವಶಾತ್ತು ಹೋಗಿದ್ದಾನೆ. ಅವನು ತುಂಬ ಒಳ್ಳೆ ಹುಡುಗ. ಅವನಿದ್ರೇನೆ ಜೀವನ ಸರ್. ಅವ್ರ ಕುಟುಂಬಕ್ಕೆ ಅವನೊಬ್ಬರೇ ಸರ್ ಜೀವನ ಅದಾರ. ಒಂದು ಹೆಣ್ಣು ಒಂದು ಗಂಡು. ಪಾಪ ಅವ್ರು ಇದ್ರೇ ಅವನ ಜೀವನ. ನೋಡ್ಬೇಕು ಸರ್, ದುರ್ದೈವ ಅದು ಏನಾಗುತ್ತೋ. ಸರ್ಕಾರದಿಂದ ಪರವಾದ ನಮ್ಮ ಶಾಸಕರು ನಮ್ಮ ಪರಿಹಾರ ಕೊಟ್ಟರೆ ಒಳ್ಳೆಯದು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವರ್ಷ 2025 ಡಿಸೆಂಬರ್ ತಿಂಗಳಿನಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿಯಾಗಿ ಸಾವು ನೋವಿನ ಪ್ರಕರಣಗಳು ದಾಖಲಾಗ್ತಿವೆ. ಆದರೆ ನಾಯನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯು ಇತ್ತೀಚೆಗೆ ಅಪಘಾತಗಳ ಹಾಟ್ಸ್ಪಾಟ್ ಆಗಿದ್ದು, ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದರೆ ಒಳ್ಳೆಯದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಜಿಲ್ಲೆಯ ರೈತರು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆಯುವಂಥವರು. ಅಲ್ಲಿನ ರೈತರಿಗೆ ಒಂದು ಕಡೆ ಕೊಳವೆ ಬಾವಿ, ಕೇಬಲ್ ಕಳ್ಳರ ಕಾಟ. ಆದರೆ ಮತ್ತೊಂದೆಡೆ ಈಗ ಸೇವಂತಿಗೆ ಹೂವಿನ ತೋಟಗಳಿಗೆ ಅಳವಡಿಸಿರೋ ಲೈಟ್ಗಳನ್ನು ಸಹ ಬಿಡದೆ ಕಳ್ಳರು ಕಳವು ಮಾಡಿಕೊಂಡು ಹೋಗುತ್ತಿದ್ದಾರೆ. ಅರೆ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಹೀಗೆ ಕಣ್ಣು ಹಾಯಿಸಿದಷ್ಟು ದೂರ ಜಗಮಗಿಸುತ್ತಿರೋ ವಿದ್ಯುತ್ ದೀಪಗಳು. ಅರೆ ಇದೇನ್ ತೋಟಗಳಿಗ್ಯಾಕೆ ಲೈಟ್ಗಳ ಅಲಂಕಾರ ಅಂದ್ರಾ? ಹೌದು, ಇದು ಚಿಕ್ಕಬಳ್ಳಾಪುರ ರೈತರ ವಿಭಿನ್ನ ಐಡಿಯಾ. ಈಗ ಮೊದಲೇ ಚಳಿಗಾಲ, ಸೂರ್ಯ ಬೇಗ ಮರೆಯಾಗುತ್ತಾನೆ, ಕತ್ತಲು ಬೇಗ ಆಗಲಿದೆ. ಹಾಗಾಗಿ ಹಗಲಿನ ಸಮಯದಲ್ಲಿ ಕಡಿತ ಆಗಲಿದೆ. ಇದರಿಂದ ಸಹಜವಾಗಿ ಅತಿ ಹೆಚ್ಚು ಸೇವಂತಿಗೆ ಹೂ ಬೆಳೆಯುವ ಚಿಕ್ಕಬಳ್ಳಾಪುರದ ರೈತರಿಗೆ ಇದರಿಂದ ತೊಂದರೆಯಾಗಲಿದೆ. ಹಗಲಿನ ಸಮಯ ಕಡಿಮೆ ಆಗೋದ್ರಿಂದ ಸೇವಂತಿಗೆ ನಾರು ನಾಟಿ ಮಾಡಿದ 1-2 ತಿಂಗಳಲ್ಲಿ ಹೂ ಬಿಡೋಕೆ ಶುರು ಮಾಡಿಬಿಡುತ್ತದೆ. ಇದರಿಂದ ಹೂ ಬೇಗ ಬಿಟ್ಟು ಕಡಿಮೆ ವಯಸ್ಸಿನಲ್ಲೇ ಗಿಡದ ಆಯಸ್ಸು ಸಹ ಮುಗಿಯಲಿದೆ.
ಹೀಗಾಗಿ 6 ತಿಂಗಳು ಇರಬೇಕಾದ ಗಿಡ 3 ತಿಂಗಳಿಗೆ ಆಯಸ್ಸು ಮುಗಿಯಲಿದ್ದು ರೈತರಿಗೆ ಇದರಿಂದ ಲಾಸ್ ಆಗಲಿದೆ. ಹೀಗಾಗಿ ಸೇವಂತಿಗೆ ತೋಟಗಳಿಗೆ ಸಹಜವಾಗಿ ಬಹುತೇಕ ರೈತರು ಲೈಟ್ಗಳನ್ನು ಅಳವಡಿಸಿ ಹಗಲಿನ ಸಮಯ ಹೆಚ್ಚಾಗಿ ವಿದ್ಯುತ್ ದೀಪಗಳ ಶಾಖದಿಂದ ಸೇವಂತಿಗೆ ಗಿಡಗಳು ಭರ್ಜರಿಯಾಗಿ ಬೆಳೆದು ಉತ್ತಮ ಇಳುವರಿ ಬರಲಿದೆ. ಆದರೆ ಹೀಗೆ ಕಾಡಾದಿಬ್ಬೂರು ಗ್ರಾಮದ ರೈತ ವೆಂಕಟೇಶ್ ಎಂಬಾತ ತನ್ನ ತೋಟಕ್ಕೆ ಅಳವಡಿಸಿದ್ದ ವಿದ್ಯುತ್ ದೀಪಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ನಮ್ಮದು ಕಾಡ್ದಿಬ್ಬರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಮೊನ್ನೆ 15 ದಿವಸ ಮುಂಚೆ ಸೊಂಪು ಮೋಟ್ರ್ ಎತ್ಕೊಂಡು ಹೋಗೋರೆ. ಇವಾಗ 15 ದಿವಸ ಮೇಲೆ ನಾರು ಉಣಿದ್ನೆ, ಸೊಂಪು ಮೋಟ್ರ್ ತಂದಾಕಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದಾಕ್ಬಿಟ್ಟು ಹೂ ನಾರು ಉಣಿದ್ನೆ. ಅದಕ್ಕೆ ಹೋಗ್ಬಿಟ್ಟು ಬಂಗಾರ ಎತ್ಕೊಂಡೋಗಿ ಹಣಕ್ಕೆ ಬಿಟ್ಟು ಎತ್ಕೊಂಬಂದು ಇದೆಲ್ಲ ಹೂ ನಾರು ಉಣ್ಬಿಟ್ಟು ಲೈಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ಅದು 15 ದಿವಸ ಆಗಿಲ್ಲ ಇವಾಗ ಇದು ಈ ಕೆಲಸ ಮಾಡವ್ರೆ. ಇವಾಗ ಎಲ್ಲಿಂದ ತಂದಾಕೋದು? ಏನು ಕೆಲಸ ಮಾಡಿದ್ರು? ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಬಲ್ಬ್ಗಳು ಗಿಲ್ಬ್ಗಳು ಎಲ್ಲ ವೈರು ಗೀರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ತರಬೇಕಂದ್ರೆ ಒಂದು 45-50 ಸಾವಿರ ಬೇಕು. ₹1 ಕಾಸಿಲ್ಲ. ಏನು ಮಾಡೋದು ಅಂತ ರಾತ್ರಿ ನೀವೇನು ಮಾಡ್ತಿದ್ರಿ? ಎಲ್ಲಿ ಹೋಗಿದ್ರಿ? ಹಿಂಗೆ ಮಾಡಿದ್ದಾರೆ? ರಾತ್ರಿ ನಾನು ಕೋಲಾರ್ಗೆ ಹೋಗಿದ್ನಿ. ಕೋಲಾರದಿಂದ ಬಂದು 8 ಗಂಟೆ ನಾಗ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಲೈಟಿಂಗ್ ಏನೂ ಇಲ್ಲ, ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲೈಟಿಂಗ್ ಬಿಡಬೇಕಂದ್ರೆ ಇಷ್ಟು ದುಡ್ಡು ಬೇಕು, ಯಾರನ್ನ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಯಾವುದೇ ಶಾಶ್ವತವಾದ ನದಿ ನಾಲೆಗಳಿಲ್ಲದಿದ್ರೂ ಪಾತಾಳದಿಂದ ಹನಿ ಹನಿ ನೀರು ಬಗೆದು ಬಂಪರ್ ಬೆಳೆಗಳನ್ನು ತೆಗೆದು ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಿಗೂ ರಫ್ತು ಮಾಡುತ್ತಾರೆ. ಅಂತಹ ರೈತರಿಗೆ ಒಂದು ಕಡೆ ಕೊಳವೆ ಬಾವಿ, ಪಂಪ್ ಸೆಟ್, ಕೇಬಲ್ ಕಳ್ಳರ ಕಾಟ ಒಂದೆಡೆಯಾದ್ರೆ ಈಗ ಲೈಟ್ ಕಳ್ಳರ ಕಾಟ. ಹೀಗಾಗಿ ಪೊಲೀಸರಲ್ಲಿ ಕಳ್ಳರ ಕಾಟ ತಪ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಾವು ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀವಿ. ಯಾಕಂದರೆ ಬಂಡವಾಳ ಹಾಕೋದಂದರೆ ನಾರಿಗೆ ಹೆಚ್ಚು ಕಡಿಮೆ ಒಂದು ನಾರು 2.5 ₹3 ಬೀಳುತ್ತೆ, ಕೆಲವು ನಾರು ₹4 ಬೀಳುತ್ತೆ. ಒಂದು ಲೈಟ್ ಬಂದುಬಿಟ್ಟು ಮುಂಚೆ ಜಾಸ್ತಿ ಇತ್ತು, ಈಗ 30-35 ಒಂದು ಬಲ್ಬ್ ಬೀಳುತ್ತೆ. 8-10 ವೋಲ್ಟ್ರ್ ಬೀಳುತ್ತೆ. ಬಟ್ ಅದು ಮೀಟ್ರ್ ಬೆಲೆ ವೈರ್ ಮೀಟ್ರ್ ಬಂದು ₹6 ಒಂದು ಮೀಟ್ರು. ಇದು ಕಡಿಮೆ ರೇಟ್ ಅಂದರೆ. ಈ ಥರ ಆಗಿ ಎಲ್ಲ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ರೈತರಿಗೆ ಏನು ಮಾಡಬೇಕು ನಮ್ಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಅದರಿಂದ ದಯವಿಟ್ಟು ಏನಾದರೂ ಮಾಡಿ ನೀವು ಪೊಲೀಸ್ ಇಲಾಖೆಯವರು. ಬಟ್ ನಾವು ಅದು ಎಚ್ಚೆಚ್ಕೊತಾ ಇದ್ದೀವಿ. ನಾವು ಎಚ್ಚೆಚ್ಕೊಂಡು ಅವ್ರನ್ನ ಏನು ಹಿಡಿಬೇಕು, ಏನಾದರೂ ಮಾಡಬೇಕು ಅಂತ ನಾವು ಇದ್ದೀವಿ. ಅದಕ್ಕೆ ನೀವು ನಮ್ಮ ಕೈ ಸಪೋರ್ಟ್ ಮಾಡಿದ್ರೆ ಆದಷ್ಟು ಇನ್ನು ನಮ್ಗೆ ಒಳ್ಳೆಯದಾಗುತ್ತೆ ಅಂತೇಳಿ. ರೈತ ವೆಂಕಟೇಶ್ ಲೈಟ್ ಹಾಗೂ ವೈರ್ಗಾಗಿ ಸರಿಸುಮಾರು 50,000ಕ್ಕೂ ಅಧಿಕ ಹಣ ಖರ್ಚು ಮಾಡಿದ್ದು ಲೈಟ್ಗಳು ಈಗ ಕಳ್ಳರ ಪಾಲಾಗಿವೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೈತ ವೆಂಕಟೇಶ್ ದೂರು ದಾಖಲು ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ಮಟ್ಟದಲ್ಲಿ ರಸ್ತೆ ಸುರಕ್ಷತಾ ಮಾಸ ಅರಿವು ಕಾರ್ಯಕ್ರಮವನ್ನು ಜನವರಿ 30ರವರೆಗೆ ತಾಲೂಕಿನಾದ್ಯಂತ ವ್ಯಾಪಕವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶ ಮಂಜುನಾಥಾಚಾರಿ ಹೇಳಿದರು. ಬಾಗೇಪಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಪ್ರಾದೇಶಿಕ ಸಾರಿಗೆ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಮಾಸಾಚರಣೆ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ
ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಕಿರಿಯ ಶ್ರೇಣಿ ನ್ಯಾಯಾಧೀಶ ಮಂಜುನಾಥಾಚಾರಿ ಅವರು ದಿನೇ ದಿನೇ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳಿಂದ ಸಾವಿನ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗುತ್ತಿದೆ. ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರ ನಿಯಮಗಳನ್ನು ಪಾಲಿಸುವ ಜೊತೆಗೆ ಜಾಗರೂಕತೆ ವಾಹನ ಚಾಲನೆ ಅತ್ಯಗತ್ಯ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕೆಂದು ಸಲಹೆ ನೀಡಿದರು. ಈ ಒಂದು ಹುಟ್ಟಿದೀವಿ ಮನುಷ್ಯನಾಗಿ ನಾವು, ಹಾಗಾಗಿ ಆ ಒಂದು ಅಮೂಲ್ಯವಾದ ಜೀವವನ್ನು ನಾವು ರಕ್ಷಣೆ ಮಾಡಿ ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಹಾಗಾಗಿ ಜನರು ಏನು ಮಾಡಬೇಕು ಅಂದರೆ, ಎಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ ಅಲ್ಲಿ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಬೇಕಾಗ್ತದೆ. ಮತ್ತು ಆದಷ್ಟು ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಿಮ್ಮ ವಾಹನಗಳನ್ನ ಹೊರಗಡೆ ತೊಗೊಬನ್ನಿ. ಕೇವಲ 10 ಹೆಜ್ಜೆಯಲ್ಲಿ ನಾನು ಕಚೇರಿಗೆ ಹೋಗ್ಬೋದು ಅಥವಾ ಒಂದು ಮಾರ್ಕೆಟ್ಗೆ ಹೋಗ್ಬೋದು ಅಂದಾಗ ನೀವು ವಾಹನಗಳನ್ನ ಬಳಕೆ ಮಾಡಬೇಡಿ. ಅದರಿಂದ ಪಾರ್ಕಿಂಗ್ ವ್ಯವಸ್ಥೆಗೂ ತೊಂದರೆ ಆಗ್ತದೆ ಮತ್ತು ಇಂಧನ ಕೂಡ ವ್ಯಯ ಆಗ್ತದೆ. ತುಂಬ ನಾವು ದೂರದ ಸ್ಥಳಗಳಿಗೆ ಹೋಗಬೇಕು ಅಂದಾಗ ಮಾತ್ರ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಿಮ್ಮ ಕಾರು ಇತರೆ ವಾಹನಗಳನ್ನ ಬಳಕೆ ಮಾಡಿ. ಯಾವುದಾದ್ರು ಟ್ರಿಪ್ಗಳಿಗೆ ಹೋಗ್ತೀನಿ ಅಂದರೆ ಒಂದು ಕಾರಲ್ಲಿ ಒಬ್ಬರು ಕೂತ್ಕೊಂಡು ನಮ್ಮ ಹತ್ರ 5 ಕಾರ್ ಇದೆ, 5 ಕಾರಲ್ಲಿ ಒಬ್ಬೊಬ್ಬರು ಹೋಗೋಣ ಅನ್ನೋ ಬದಲು ಒಂದು ಕಾರಲ್ಲಿ ಎಲ್ಲರೂ ಹೋಗ್ಬೋದು ಅಂತ ಇದ್ದಾಗ ಒಂದು ಕಾರಲ್ಲಿ ಹೋಗಿ ಇಂಧನ ಉಳಿತಾಯ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗುತ್ತಿದೆ. ಅಪಘಾತಗಳಲ್ಲಿನ ಸಾವಿನ ಸಂಖ್ಯೆಯೂ ಹೆಚ್ಚುತ್ತಿದೆ. ಈ ರೀತಿಯ ಸಾವುಗಳಲ್ಲಿ ಹೆಲ್ಮೆಟ್ ರಹಿತ ದ್ವಿಚಕ್ರ ವಾಹನ ಚಾಲನೆಯು ಪ್ರಮುಖ ಕಾರಣವಾಗಿದೆ. ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದ್ದಲ್ಲಿ ಅಪಘಾತಗಳನ್ನು ತಪ್ಪಿಸಬಹುದು ಎಂದರು. ಕೆಲ ವಾಹನ ಸವಾರರು ಅಜಾಗರೂಕತೆ ಮತ್ತು ಬೇಜವಾಬ್ದಾರಿ ಚಾಲನೆಯ ಕಾರಣದಿಂದ ಸಂಚಾರ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಯಾರದ್ದೋ ನಿರ್ಲಕ್ಷ್ಯ ಮತ್ತು ತಪ್ಪಿಗೆ ಮತ್ಯಾರೋ ಬಲಿಯಾಗುವ ಹಾಗೂ ಅವರ ಕುಟುಂಬಗಳು ವಿನಾಕಾರಣ ಭೀತಿಗೆ ಬರುವಂತಾಗಿದೆ ಎಂದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಸಂಚಾರ ನಿಯಮ, ಅಪಘಾತಗಳ ಸಾವು ನೋವುಗಳು ಹಾಗೂ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ವಾಹನ ಚಾಲನೆ ಮಾಡುವ ಬಗ್ಗೆ 1 ತಿಂಗಳ ಕಾಲ ಜಾಗೃತಿ ಮೂಡಿಸಲಾಗುವುದು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP,
ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಪೊಲೀಸರು ದಂಡ ವಿಧಿಸುತ್ತಾರೆ ಎಂಬ ಭೀತಿಯಿಂದ ಹೆಲ್ಮೆಟ್ ಧರಿಸುವುದಲ್ಲ, ತಮ್ಮನ್ನ ನಂಬಿದ ಕುಟುಂಬದ ಪಾಲನೆ ಪೋಷಣೆ ನನ್ನ ಜವಾಬ್ದಾರಿಯಾಗಿದೆ ಎಂಬುದನ್ನು ಅರಿತು ಹೆಲ್ಮೆಟ್ ಧರಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಹೇಳಿದರು. ಗುಡಿಬಂಡೆ ತಾಲೂಕು ದಪ್ಪರ್ತಿ ಗ್ರಾಮದಲ್ಲಿ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಅವರು, ವಾಹನ ಚಾಲನೆ ವೇಳೆ ಹೆಲ್ಮೆಟ್ ಧರಿಸುವುದರಿಂದ ಅಪಾಯದಿಂದ ಪಾರಾಗಬಹುದು. ಹೆಲ್ಮೆಟ್ಗಳನ್ನು ಮನೆಯಲ್ಲಿ ಇಡದೆ ಚಾಲನೆ ಸಮಯದಲ್ಲಿ ಕಡ್ಡಾಯವಾಗಿ ಬಳಸಿ ಜೀವ ರಕ್ಷಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಎಲ್ಲ ಮನೆಗಳಿಗೆ 25,000ಕ್ಕೂ ಹೆಚ್ಚಿನ ಉಚಿತ ಹೆಲ್ಮೆಟ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ ಸಂಸದ ಸುಧಾಕರ್ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆ ಮುಂದುವರಿಸುತ್ತಿದ್ದೇನೆ. ಕಡಿಮೆ ಬಂದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ 50,000ಕ್ಕೂ ಹೆಚ್ಚಿನ ಹೆಲ್ಮೆಟ್ಗಳನ್ನು ತಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡುತ್ತೇನೆ ಎಂದರು. ನೀವು ದಯಮಾಡಿ ಈ ಹೆಲ್ಮೆಟ್ ಅನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿ ಒಂದು 10 ಪ್ರಾಣ ಆದರೂ ಉಳಿಸ್ತೀರಾ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈ 4 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪತ್ರಿಕಾ ಮಿತ್ರರಲ್ಲಿ ಹೇಳ್ತೀವಿ, ನೀವು ಕಟ್ಟೆಟ್ಟಾಗಿ ಹೆಲ್ಮೆಟ್ ಧರಿಸಬೇಕಂತ ಒಂದು ಕಾಲಮಲ್ಲಿ ಪ್ರತಿಯೊಂದು ಇದರಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ ಮಾತನಾಡಿ, ಸಮಾಜ ಸೇವಕ ಹರಿನಾಥ್ ರೆಡ್ಡಿ ತನ್ನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಹೆಲ್ಮೆಟ್ ವಿತರಣೆ ಮಾಡುವ ಪವಿತ್ರ ಕಾರ್ಯಕ್ರಮವನ್ನು ಶ್ಲಾಘಿಸುತ್ತೇನೆ. ಕುಟುಂಬಕ್ಕೆ ಆಸರೆಯಾಗಿರುವ ವ್ಯಕ್ತಿಯನ್ನು ಕಳೆದುಕೊಂಡಾಗ ಅಂತಹ ಕುಟುಂಬದ ನೋವು ಮತ್ತು ದುಃಖವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಇಂತಹ ಕುಟುಂಬಗಳ ದುಃಖಕ್ಕೆ ಕಾರಣವಾಗಿ ದ್ವಿಚಕ್ರ ವಾಹನಗಳ ಅಪಘಾತದ ಸಮಯದಲ್ಲಿ ಸವಾರನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಅಗತ್ಯವಾಗಿರುವ ಹೆಲ್ಮೆಟ್ ಅನ್ನು ಟ್ರಸ್ಟ್ ವತಿಯಿಂದ ವಿತರಿಸಿ ಯುವಕರ ಪ್ರಾಣಕ್ಕೆ ರಕ್ಷಣೆ ನೀಡುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಅಭಿನಂದನೀಯವಾದ ಕೆಲಸವಾಗಿದೆ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಪೆಗಳಪ್ಪ
ಬಾಗೇಪಲ್ಲಿಯ ಕೆರೆ ಕಟ್ಟೆ ಕಾಲುವೆ ಹಾಗೂ ರಸ್ತೆ ಒತ್ತುವರಿ ಮಾಡಿದ ಆರೋಪಕ್ಕೆ ಸಂಬಂಧಿಸಿ ರೈತ ಸುಬ್ರಹ್ಮಣಿ ಪ್ರತಿಕ್ರಿಯೆ ನೀಡಿದ್ದು, ತಾವು ಯಾವುದೇ ಸರ್ಕಾರಿ ಜಾಗ ಒತ್ತುವರಿ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಪೆಗಳಪಲ್ಲಿಯ ಕೆರೆ ಕಟ್ಟೆ ಕಾಲುವೆ ಹಾಗೂ ರಸ್ತೆ ಒತ್ತುವರಿ ಮಾಡಿದ ಆರೋಪಕ್ಕೆ ಸಂಬಂಧಿಸಿ ರೈತ ಸುಬ್ರಹ್ಮಣಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ತಾವು ಯಾವುದೇ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಲ್ಲ. ಸರ್ವೆ ನಂಬರ್ 142/3ರಲ್ಲಿರುವ 27 ಕುಂಟೆ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಕಳೆದ 40 ವರ್ಷಗಳಿಂದ ನಮ್ಮ ಸ್ವಾಧೀನದಲ್ಲಿದೆ. ನಾವು ನಿಯಮಾನುಸಾರ ಅರ್ಜಿ ಸಲ್ಲಿಸಿ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿದ ನಂತರವಷ್ಟೇ ನಮ್ಮ ಜಮೀನನ್ನು ಸಮತಟ್ಟು ಮಾಡಿಕೊಂಡಿದ್ದೇವೆ. ಕೆರೆ ಕಟ್ಟೆ ಕಾಲುವೆ ಅಥವಾ ರಸ್ತೆಯನ್ನು ನಾವು ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಹೇಳಿದರು. నేను కానూన్ ప్రకారము సర్వే ఫీజు కట్టి సర్వే చేయించి నాకు అడ్వాన్స్ ఇచ్చినారు. నా అడ్వాన్స్ ప్రకారము నేను దాన్ని ఎంత ఉందో అది నేను రెడీ చేసుకోండాను. వేరే గవర్నమెంట్ది కాదు, ఇంకొకటి కాదు, నా పిత్రాజీ జమీన్ మాది. చెరువు కట్టుకి కాలువకి నాకు సంబంధం లేదు. సర్వేర్ పింటూ నీది ఇదే నీది అని చెప్పి నాకు గుర్తించి నేను రాళ్ళు సిట్టి నా రాళ్ళు రైయర్ నా రాళ్ళు పెరికేసిండారు. దాన్ని కూడా నేనేమి అబ్జెక్షన్ చేయాల. నా జమీన్ పెరిగిపోయలేదు, నా రాళ్ళు పెరిగిపోయినారు అంతవరకు కానీ నేనేం అబ్జెక్షన్ చేయాల. ఈ పొద్దు నికారుగా వచ్చి నా మీద ఆరోపణ చేస్తూ ఉన్నారు. ಗ್ರಾಮದ ಕೆಲ ವ್ಯಕ್ತಿಗಳು ವೈಯಕ್ತಿಕ ದೋಷದಿಂದ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಜಮೀನಿಗೆ ಸಂಬಂಧಿಸಿದ ಎಲ್ಲ ಅಧಿಕೃತ ದಾಖಲೆಗಳು ನಮ್ಮ ಬಳಿ ಇವೆ. ನಕಾಶೆಯಲ್ಲಿರುವ ದಾರಿ ಬೇರೆ ಕಡೆಯಿಂದ ಸರ್ವೆ ಮಾಡಿ ಬಿಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ನಮ್ಮನ್ನು ಗುರಿ ಮಾಡುವುದು ಸರಿಯಲ್ಲ. ನಾವು ಸಣ್ಣ ರೈತರು, ಕಷ್ಟಪಟ್ಟು ಜಮೀನು ಮಾಡಿಕೊಂಡಿದ್ದೇವೆ. ವಿನಾಕಾರಣ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವಮಾನ ಮಾಡಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ನಮಗೆ ನ್ಯಾಯ ಒದಗಿಸಬೇಕೆಂದರು. ಅವರು ಆಗಿನ ಕಾಲದಿಂದನೂ ಅವ್ರದ್ದೇ ಜಮೀನು ಆಗಿರ್ತದೆ. ಅವ್ರದ್ದು ಒತ್ತುವರಿ ಏನೂ ಮಾಡಿರೋದಿಲ್ಲ. ಅದರಲ್ಲಿ ದಾರಿ ಹೋಗಿ ಬರ್ತಾ ಇರ್ತಾರೆ. ಸರ್ವೆಗೆ ಅವರು ಫೀಸ್ ಕಟ್ಟಿರ್ತಾರೆ. ಅವರು ಸರ್ವೇಯರ್ ಬಂದು ಸರ್ವೆ ಮಾಡಿಕೊಟ್ಟಿರ್ತಾರೆ. ಫೆನ್ಸಿಂಗ್ ಹಾಕ್ಕೊಳ್ಳಲು ಇವ್ರಿಗೆಲ್ಲ ಅನುಮತಿ ಕೊಟ್ಟಿರ್ತಾರೆ. ಇವರೆಲ್ಲ ಫೆನ್ಸಿಂಗ್ ಹಾಕ್ಕೊಳ್ಳೋಕ್ಕೆ ಸಿದ್ಧರಾಗಿ ಎಲ್ಲನೂ ಹಾಕಿರ್ತಾರೆ. ಕೂಸುಗಳೆಲ್ಲ ನೆಟ್ಟಿರ್ತಾರೆ. ಅವೆಲ್ಲನೆಲ್ಲ ಕಿತ್ತಾಕಿರ್ತಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರ ಜಾರಿಗೆ ತರುವ ಯೋಜನೆಗಳನ್ನು ಪಡೆಯುವುದು ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಅದನ್ನು ಪಡೆದಾಗ ಮಾತ್ರ ಯೋಜನೆಗಳಿಗೆ ಸಾರ್ಥಕತೆ ಬರುತ್ತದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಹಮಾಲಿ ಕಾರ್ಮಿಕರ ಸಂಘ, ತರಕಾರಿ ವರ್ತಕರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಮಾಲಿ ಕಾರ್ಮಿಕರ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಕಾರ್ಮಿಕರ ಇಲಾಖೆಯಿಂದ ನೀಡುತ್ತಿರುವ ಕಾರ್ಡ್ಗಳನ್ನು ಪಡೆದುಕೊಂಡರೆ ಅನೇಕ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯಲು ಸಾಧ್ಯವಾಗುತ್ತದೆ. ಯಾರಾದರೂ 250 ರೂಪಾಯಿ ಉಚಿತ ಕೊಡುಗೆ ನೀಡುತ್ತಾರೆ ಎಂದರೆ ಸಾಲಿನಲ್ಲಿ ನಿಂತು ಪಡೆದುಕೊಳ್ಳುವ ಜನರು ಲಕ್ಷಾಂತರ ರೂಪಾಯಿಗಳ ನೆರವು ದೊರೆಯುವ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆಸಕ್ತಿಯನ್ನು ತೋರದೆ ಉದಾಸೀನತೆ ತೋರುತ್ತಾರೆ ಎಂದರು. ಸರ್ಕಾರದಿಂದ ಸಿಗುವಂತ ಸೌಲಭ್ಯ ತಗೊಳ್ಳುವಲ್ಲಿ ನೀವೇ ಸ್ವಲ್ಪ ಮುಂದಾಳತ್ವ ವಹಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ಸರ್ಕಾರ ಕೆಲವು ಯೋಜನೆಗಳು ಜಾರಿ ತರುತ್ತೆ. ಪಡಿಬೇಕಾಗಿದ್ದು ಪ್ರತಿಯೊಬ್ಬನ ಹಕ್ಕು, ಅದು ರೈಟ್ಸ್, ಅದನ್ನು ತಾವು ಪಡಿಬೇಕಾಗುತ್ತೆ. ನೋಡಿ, ಈ ಕಾರ್ಡಿಂದ ಎಷ್ಟು ಪ್ರಯೋಜನಗಳಿದೆ ಅಂದರೆ, ಅಕಸ್ಮಾತ್ ಡೆತ್ ಆದರೂ 2 ಲಕ್ಷ, ಅಕಸ್ಮಾತ್ ಬೇರೆ ಆಕ್ಸಿಡೆಂಟ್ ಆದರೂ ಹಣ ಬರುತ್ತೆ, ಬೇರೆ ಏನಾದರೂ ನಿಮ್ಮ ಮದುವೆ ಮಾಡಬೇಕಾದ್ರೂ ಅದರಲ್ಲಿ ಹಣ ಇದೆ, ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅನೇಕ, ಒಂದಲ್ಲ ಎರಡು, ಅನೇಕ ಯೋಜನೆಗಳಿದೆ. ಜಸ್ಟ್ ಒಂದು ದಿವಸ ನಿಮಗೆ ಕೆಲಸ ಹಿಡಿಯೋದು ಆ ಕಾರ್ಡ್ ಮಾಡಿಸೋಕ್ಕೆ. ಆ ಕಾರ್ಡ್ ಮಾಡಿಸ್ಕೊಂಡು ಜಾಬಲ್ಲಿ ಇಟ್ಕೊಂಡಿದ್ರೆ ನಿಮ್ಗೊಂದು ಸೇಫ್ಟಿ. ಅರ್ಜೆಂಟ್ಗೆ ನಮಗೆ ಭಗವಂತ ಯಾವಾಗ ಏನು ಬರ್ತಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದಾಗ ನಮ್ಮ ಕುಟುಂಬದವ್ರಿಗೆ ಒಂದು ಆಸರೆ ಆಗುತ್ತೆ. ವಸತಿ ಶಾಲೆಗಳನ್ನು ಕೋಟ್ಯಾಂತರ ಅನುದಾನದಲ್ಲಿ ನಿರ್ಮಿಸಲಾಗಿದೆ. ಹಮಾಲಿ ಕಾರ್ಮಿಕರು ತಮ್ಮ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬೇಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡಲು ಸಿದ್ಧನಿದ್ದೇನೆ. 150ರಿಂದ 200 ಕೋಟಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ.
ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದ ಬಳಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 2 ದಿನಗಳಲ್ಲಿ ಜಮೀನು ಮಂಜೂರು ಆಗಲಿದ್ದು, ಅಂಬೇಡ್ಕರ್ ಜಯಂತಿಯಂದೇ ಭವನದ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಅದರ ಪಕ್ಕದಲ್ಲಿಯೇ 10 ಕೋಟಿ ವೆಚ್ಚದ ಸಾಮರ್ಥ್ಯ ಸೌಧ ನಿರ್ಮಾಣ ಮಾಡಲಾಗುತ್ತದೆ. 40 ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳ ವಸತಿ ಶಾಲೆ ನಿರ್ಮಿಸಲಾಗುತ್ತದೆ. ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ ನ್ಯೂ ಟೌನ್, ಬೆಂಗಳೂರು.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯ ಜೀವನದಲ್ಲಿ ಬೇಕಾದಷ್ಟು ಚಾಲೆಂಜ್ ಎದುರಿಸಿದ್ದಾರೆ. ಅಗ್ನಿ ಪರೀಕ್ಷೆಗಳನ್ನ ನೋಡಿದ್ದಾರೆ. ನಾಯಕತ್ವದಲ್ಲಿ ಸಿದ್ದರಾಮಯ್ಯರನ್ನ ಮೀರಿಸಲು ಸಾಧ್ಯವಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಛಲವಾದಿ ಸತೀಶ್ ರಾಜಣ್ಣ ಹರ್ಷ ವ್ಯಕ್ತಪಡಿಸಿದರು. ಕೋಲಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 6ರಂದು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಲಿದ್ದು, ಅತಿ ಹೆಚ್ಚು ಅವಧಿಗೆ ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಇತಿಹಾಸ ಸೃಷ್ಟಿಸುವುದರೊಂದಿಗೆ ಸುವರ್ಣಯುಗ ಸ್ಥಾಪನೆಗೆ ಮುಂದಾಗಿರುವುದಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಅವರ ಹುಟ್ಟುಹಬ್ಬವನ್ನು ಬಿಜೆಪಿ ಕಾರ್ಯಕರ್ತರು ದಕ್ಷಿಣ ಕಾಶಿ ಶ್ರೀ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ದೇವರ ಪೂಜೆ ಮಾಡಿಸಿ ಆಚರಿಸಿದರು. ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ, ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಬಡ ಮಕ್ಕಳಿಗೆ, ಬಾಣಂತಿಯರಿಗೆ ಹಣ್ಣು ವಿತರಣೆ ಮಾಡಿದರು. ಬಿಜೆಪಿ ನಗರ ಅಧ್ಯಕ್ಷ ಸಿದ್ದರಾಜು ಹರ್ಷವರ್ಧನ್ ಅವರ ಆಡಳಿತ ಬಗ್ಗೆ ಮಾತನಾಡಿದರು. ಬಿಜೆಪಿ ಮುಖಂಡರು, ಅಭಿಮಾನಿಗಳು ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಶಿವಪ್ರಕಾಶ್ ಹಾಗೂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು, ಪದಾಧಿಕಾರಿಗಳು, ಅಭಿಮಾನಿಗಳು ಹಾಜರಿದ್ದರು. ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವವೊಂದು ಪತ್ತೆಯಾಗಿದೆ. ಸುಮಾರು 50 ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯ ಶವ ಕೆರೆಯಲ್ಲಿ ಪತ್ತೆಯಾಗಿದ್ದು, ಶವ ತೇಲುತ್ತಿರುವುದನ್ನು ನೋಡಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯ ಮೃತದೇಹವನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ತಿಂಗಳಿಗೆ ಒಬ್ಬ ಗರ್ಲ್ ಫ್ರೆಂಡ್, ಪೋಕ್ಸೋ ಪ್ರಕರಣಗಳಿಗೂ ಕೊರತೆ ಇಲ್ಲ. ಕೀಚಕ ಪ್ರೇಮಿಯ ಬಲೆಯಲ್ಲಿ ಬಿದ್ದ ಯುವತಿಯ ರಕ್ಷಣೆ ಮಾಡಿದ ಪೋಷಕರು, ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದ ಯುವತಿ. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಅಪಘಾತಗಳ ಸರಣಿ. ಮೊನ್ನೆ ಅಪಘಾತದಲ್ಲಿ 4 ಮಂದಿ ಮೃತಪಟ್ಟಿರುವ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತ. ಕ್ಯಾಂಟರ್ ಟಾಟಾ ಎಸಿ ನಡುವೆ ಡಿಕ್ಕಿ, ಚಾಲಕ ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರ ರೈತರಿಗೆ ತಪ್ಪದ ಕಳ್ಳರ ಕಾಟ. ಕೇಬಲ್, ಪ್ಯಾನೆಲ್ ಬೋರ್ಡ್ ಜೊತೆಗೆ ಸೇವಂತಿಗೆ ತೋಟಕ್ಕೆ ಹಾಕಿದ ಲೈಟ್ಗಳನ್ನು ಬಿಡದ ಕಳ್ಳರು. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ರೈತರ ಆಕ್ರೋಶ. ಬಾಗೇಪಲ್ಲಿಯಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ. ರಸ್ತೆ ಅಪಘಾತಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ನ್ಯಾಯಾಧೀಶರು. ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನಜಾಗೃತಿ ಕಾರ್ಯಕ್ರಮ. ಇವು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.